ಶ್ರೀಗುರುಭ್ಯೋ ನಮಃ ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಸಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಗೃಹ್ಣತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸುಭಾಷಿತ ಕಾರ್ಯಕ್ರಮ ಯಾವ ತರಹದ ಭಾಷಿತ ಭಾಷಣದಿಂದ ಉಪದೇಶದಿಂದ ನಮಗೆಲ್ಲ ಸುಖವಾಗತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗತ್ತೆ, ಸಮಾಧಾನ ಶಾಂತಿ ಸಿಗತ್ತೆ, ಅದು ಸುಭಾಷಿತ. ಇಂತಹ ಸುಭಾಷಿತಗಳನ್ನು ಉಪದೇಶ ಮಾಡುವವರಲ್ಲಿ ಅಗ್ರಗಣ್ಯನಾದವನು ಭಗವಂತ. ಸರ್ವೋತ್ತಮ ಸುಭಾಷಿತಕಾರ ಪರಮಾತ್ಮ. ಅನೇಕ ಜನರು ತಪ್ಪು ತಿಳಿದಿದ್ದಾರೆ. ಎಷ್ಟೆಷ್ಟೋ ಸುಭಾಷಿತಗಳನ್ನು ಇವತ್ತಿನ ಸುಭಾಷಿತದ ಗ್ರಂಥಗಳಲ್ಲಿ, ಸುಭಾಷಿತ ಪುಸ್ತಕಗಳಲ್ಲಿ ಪ್ರಚಾರ ಮಾಡುತ್ತಾರೆ. ಕವಿಗಳು, ಬೇರೆ ಬೇರೆ ಜನ ಸುಭಾಷಿತಗಳನ್ನು ಮಾಡಿದವರು ಅನೇಕರಿದ್ದಾರೆ. ವಿದ್ವಾಂಸರು, ಕವಿಗಳು, ಅನೇಕ ಗ್ರಂಥಕಾರರು ಸುಭಾಷಿತಗಳನ್ನೇ ಮಾಡಿದವರು ಕೆಲವರು. ತಮ್ಮ ಶಾಸ್ತ್ರೀಯ ಗ್ರಂಥಗಳಲ್ಲಿ ಅಲ್ಲಲ್ಲಿ ಸುಭಾಷಿತಗಳನ್ನು ಸೇರಿಸಿದವರು ಕೆಲವರು. ಹೀಗೆ ವಿವಿಧ ರೀತಿಯಲ್ಲಿ ಸುಭಾಷಿತಗಳನ್ನು ನಾವು ಸಂಸ್ಕೃತ ಸಾಹಿತ್ಯದಲ್ಲಿ, ಬೇರೆ ಸಾಹಿತ್ಯಗಳಲ್ಲಿಯೂ, ಬೇರೆ ಭಾಷೆಗಳಲ್ಲಿಯೂ ಕಾಣುತ್ತೇವೆ. ಆದರೆ ಒಂದು ಮಾತನ್ನು ಮರೆಯಬಾರದು. ಎಲ್ಲ ಸುಭಾಷಿತಗಳಿಗೂ, ಎಲ್ಲ ಶಾಸ್ತ್ರೀಯ ಉಕ್ತಿಗಳಿಗೂ, ಎಲ್ಲ ವಿಚಾರಗಳಿಗೂ, ಎಲ್ಲ ಚಿಂತನೆಗಳಿಗೂ ತಾತ್ವಿಕವಾದ, ಪಾರಮಾರ್ಥಿಕವಾದ, ಸತ್ಯವಾದ ಯಾವುದೇ ಚಿಂತನೆ ಇದ್ದರೆ ಅದಕ್ಕೆ ಮೂಲ ವೇದವ್ಯಾಸ ದೇವರು ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಅಸ್ಯ ಕಾವ್ಯಸ್ಯ ಕವಯೋ ನ ಸಮರ್ಥ ವಿಶೇಷಣೆ. ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಏನೊಂದು ಇತಿಹಾಸ ಇದೆ, ಪುರಾಣಗಳಿವೆ, ಕಾವ್ಯ ಇದೆ, ತತ್ವಜ್ಞಾನದ ಭಂಡಾರ ಇದೆ, ಅದನ್ನು ಮೀರಿಸುವಂತಹ ಯಾವುದೇ ಸುಭಾಷಿತ, ಯಾವುದೇ ಕಾವ್ಯ, ಯಾವುದೇ ಇತಿಹಾಸ, ಯಾವುದೇ ಪುರಾಣ ಪ್ರಪಂಚದಲ್ಲಿ ಹಿಂದೂ ಆಗಿರಲಿಲ್ಲ, ಇಂದಿಗೂ ಇಲ್ಲ, ಮುಂದೆಯೂ ಬರೋದಿಲ್ಲ. ಅಂತಹ ಅತಿ ಶ್ರೇಷ್ಠವಾದ ಸುಭಾಷಿತಗಳನ್ನು ಜಗತ್ತಿಗೆ ನೀಡಿದ ಮಹಾನುಭಾವರು ವೇದವ್ಯಾಸ ದೇವರು. ಸರ್ವೋತ್ತಮನಾದಂತಹ ಭಗವಂತ, ಸರ್ವಜ್ಞತಮನಾದಂತಹ ಶ್ರೀಹರಿ ತನ್ನ ವ್ಯಾಸ, ಹಯಗ್ರೀವ ಮೊದಲಾದ ರೂಪಗಳಿಂದ, ನಾರಾಯಣ ಎಂಬ ರೂಪದಿಂದ, ಇತಿಹಾಸ, ಪುರಾಣ, ಪಂಚರಾತ್ರಾದಿಗಳ ರೂಪದಲ್ಲಿ ಉಪದೇಶ ಮಾಡಿದಂತಹ ಏನು ಸುಭಾಷಿತಗಳಿವೆ ಅವುಗಳೇ ನಿಜವಾದ ಸುಭಾಷಿತ. ಯಾವ ಸುಭಾಷಿತಗಳನ್ನು ಅನೇಕ ಕವಿಗಳು ಮಾಡಿದ್ದಾರೆ ಅಂತ ಇವತ್ತು ಪ್ರಸಿದ್ಧಿ ಇದೆ, ವಸ್ತುತಃ ಅವುಗಳೆಲ್ಲ ಇತಿಹಾಸ ಪುರಾಣಗಳಲ್ಲಿ ನಮಗೆ ನೋಡುವುದಕ್ಕೆ ಸಿಗುತ್ತೆ. ಗರುಡ ಪುರಾಣದಲ್ಲಿ, ಪ್ರೇತಕಾಂಡ ಅಲ್ಲ, ಅದರ ಪೂರ್ವಭಾಗದಲ್ಲಿ ಗರುಡ ಪುರಾಣದೊಳಗೆ ಸುಮಾರು ಅಧ್ಯಾಯಗಳಲ್ಲಿ ನೀತಿಸಾರ ಅಂತ ಒಂದು ಭಾಗ ಬರ್ತದೆ. ಆ ನೀತಿಸಾರ ಎಂಬ ಭಾಗದಲ್ಲಿ ಪ್ರಾಯ 99ನೇ ಅಧ್ಯಾಯದಿಂದ ಅದು ಪ್ರಾರಂಭವಾಗ್ತದೆ. ಸುಮಾರು ಅಧ್ಯಾಯಗಳಲ್ಲಿ ಎಲ್ಲ ಇವತ್ತು ಪ್ರಸಿದ್ಧವಾದಂತಹ ಏನೆಲ್ಲ ಸುಭಾಷಿತಗಳು ಅಂತಿವೆ, ಪ್ರಾಯ ಗರುಡ ಪುರಾಣದಲ್ಲಿ ಅವುಗಳೆಲ್ಲ ಉಂಟು. ವೇದವ್ಯಾಸ ದೇವರೇ ಅದನ್ನು ರಚನೆ ಮಾಡಿದ್ದು. ಅದರ ಸಂಗ್ರಹವನ್ನು ಮುಂದಿನವರು ಅನೇಕರು ತಮ್ಮ ತಮ್ಮ ಸುಭಾಷಿತ ಗ್ರಂಥಗಳಲ್ಲಿ ಮಾಡುತ್ತಾರೆ. ಆದರೆ ಕಾರಣ ಗೊತ್ತಿಲ್ಲ, ಅದು ವೇದವ್ಯಾಸ ದೇವರ ರಚನೆ ಮಾಡಿದ್ದು ಅಂತ ಯಾರೂ ಉಲ್ಲೇಖ ಮಾಡುವುದಿಲ್ಲ. ಆ ಪುರಾಣದ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ, ಸುಭಾಷಿತ ಅಂತ ಹಾಕ್ತಾರೆ. ಯಾರೋ ಮಾಡಿರಬಹುದು ಕವಿಗಳು ಅಂತ, ಅಥವಾ ಸಂಗ್ರಹ ಮಾಡಿದವರ ಹೆಸರಿನಲ್ಲೇ ಕೆಲವೊಮ್ಮೆ ಪ್ರಸಿದ್ಧಿಯಾಗುವುದು ಉಂಟು.
ಆ ತರಹದ ಸುಭಾಷಿತಗಳ ಮೂಲ ಅದು ವೇದವ್ಯಾಸ ದೇವರ ಇತಿಹಾಸ ಹಾಗೂ ಪುರಾಣಗಳು. ಅಂತಹ ಸುಭಾಷಿತಗಳನ್ನು ನೀಡಿದ ಮಹಾನುಭಾವರು ವೇದವ್ಯಾಸ ದೇವರು. ಹಾಗಾದರೆ ಆ ನೀತಿಸಾರ ಮಾತ್ರ ಸುಭಾಷಿತ ಅಂತ ಯಾರೂ ತಿಳಿಯಬೇಡಿ. ವೇದವ್ಯಾಸ ದೇವರ ಮುಖದಿಂದ ಬಂದದ್ದೆಲ್ಲ ಸುಭಾಷಿತವೇ, ದುರ್ಭಾಷಿತ ಯಾವುದು ಇಲ್ಲವೇ ಇಲ್ಲ, ಎಲ್ಲವೂ ಸುಭಾಷಿತವೇ. ಎಲ್ಲವೂ ನಮ್ಮ ಜೀವನದ ಉದ್ಧಾರಕ್ಕಾಗಿಯೇ ಉಪದೇಶ ಮಾಡಿದ್ದು. ಒಂದು ಅರ್ಥ ಮಾಡಿಕೊಳ್ಳಿ, ಏನಾದರೂ ರೋಗವಾಗಿದೆ ಅಂತಾದರೆ ಆ ರೋಗದ ಪರಿಹಾರಕ್ಕಾಗಿ ಒಂದು ಔಷಧಿಯನ್ನು ಹೇಳ್ತಾರೆ. ಆ ಔಷಧಿಯನ್ನು ಹೇಳಿದ್ದಕ್ಕೆ ವೈದ್ಯರಿಗೆ ನಾವಿಷ್ಟು ಅಂತ ಹಣ ಕೊಡಬೇಕು. ಮನೆ ಕಟ್ಟಬೇಕಾದರೆ ಅದಕ್ಕೊಂದು ಪ್ಲ್ಯಾನ್ ಹಾಕಿ ಕೊಡ್ತಾರೆ ಆರ್ಕಿಟೆಕ್ಟು. ಅವರಿಗೆ ಆ ಪ್ಲ್ಯಾನ್ ಹಾಕಿ ಕೊಟ್ಟದ್ದಕ್ಕೆ ಹೇಗೆ ಕಟ್ಟಬೇಕು ಅಂತ ಒಂದು ಮಾರ್ಗದರ್ಶನ ನಮಗೆ ಮಾಡ್ತಾರೆ. ಅದಕ್ಕೊಂದು ರೇಖಾಚಿತ್ರ, ಅಷ್ಟಕ್ಕೆ ಅವರಿಗೆ ಲಕ್ಷಾಂತರ ಹಣ ಕೊಡಬೇಕಾಗುತ್ತೆ. ಕಂಪನಿ ಲಾಸ್ ಒಳಗಿದೆ, ಅದು ಹೇಗೆ ಪ್ರಾಫಿಟ್ ಒಳಗೆ ಬರಬೇಕು ಅನ್ನೋದಕ್ಕೋಸ್ಕರ ಕನ್ಸಲ್ಟೇಷನ್ ಮಾಡ್ತಾರೆ. ಅಂಥವರಿಗೆ ಲಕ್ಷಾಂತರ ರೂಪಾಯಿಗಳನ್ನು ಕೊಡಬೇಕಾಗುತ್ತೆ. ಇಲ್ಲಿ ಮಹಾಭಾರತ, ರಾಮಾಯಣ, ಭಾಗವತಾದಿ ಗ್ರಂಥಗಳಲ್ಲಿ ದೇವರು ನಮಗೆ ಮಾಡಿದ್ದು ಏನು ಅಂತ ಊಹೆ ಮಾಡಲಿಕ್ಕೂ ನಾವು ಸಾಧ್ಯ ಇಲ್ಲ. ಒಂದು ದಿನದ 2 ದಿನದ ರೋಗಗಳಿಗೆ ಅಲ್ಲಿ ಔಷಧಿ ಕೊಟ್ಟದ್ದಲ್ಲ. ಅನಾದಿ ಕಾಲದ ನಮ್ಮ ಸಂಸಾರವೆಂಬ ರೋಗಕ್ಕೇನೆ ಔಷಧಿಯನ್ನು ಭಗವಂತ ಅಲ್ಲಿ ನೀಡಿದ್ದಾನೆ. ಭವೌಷಧಾತ್ ಶ್ರೋತ್ರ ಮನೋಭಿರಾಮ ನಿವೃತ್ತ ತರ್ಷೈರುಪಗೀಯಮಾನ ಭವೌಷಧಾತ್ ಶ್ರೋತ್ರ ಮನೋಭಿರಾಮ ಕೌತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಅಶುಘ್ನಾತ್. ಭವೌಷಧಾತ್ ಶ್ರೀಮದ್ಭಾಗವತಾದಿ ಗ್ರಂಥಗಳು ಸಂಸಾರದ ಔಷಧ. ಸಂಸಾರವೆಂಬ ಮಹಾರೋಗಕ್ಕೆ, ಅನಾದಿಯಾದ ರೋಗಕ್ಕೆ ಔಷಧದಂತೆ ಇರುವ ಆ ಶಾಸ್ತ್ರಗಳನ್ನು ದೇವರು ನಮಗೆ ಉಪದೇಶ ಮಾಡಿದ್ದಾನೆ ಅಂದರೆ ಅದಕ್ಕೆ ಎಷ್ಟು ನಾವು ಪರಮಾತ್ಮನಿಗೆ ಕೃತಜ್ಞತೆಗಳನ್ನು ಹೇಳಬೇಕು, ಎಷ್ಟು ಕಾಣಿಕೆಯನ್ನು ಅರ್ಪಿಸಬೇಕು ಆಲೋಚನೆ ಮಾಡಿ. ಕಂಪೇರ್ ಮಾಡಿದರೆ ತಲೆ ಶೂಲೆ, ಹೊಟ್ಟೆ ಶೂಲೆ, ಹೊಟ್ಟೆ ನೋವು, ತಲೆನೋವು, ಕೈ ನೋವು, ಕಾಲು ನೋವು, ಇಂತಹ ಸಣ್ಣ ರೋಗಗಳ ಪರಿಹಾರಕ್ಕೊಂದು ಔಷಧಿಯನ್ನು ತೋರಿಸಿದ್ದಕ್ಕೆ, ಕೊಟ್ಟದ್ದಕ್ಕೆ ಅದು ತಾನು ಕಂಡು ಹಿಡಿದು ಕೊಟ್ಟದ್ದಲ್ಲ. ಯಾರೋ ಅದನ್ನು ರಿಸರ್ಚ್ ಮಾಡಿದ್ದು, ಅದನ್ನು ಸಾವಿರಾರು ಜನರ ಮೇಲೆ ಟ್ರಯಲ್ ಮಾಡಿ ಇದು ಸರಿಯಾದ ಔಷಧಿ ಅಂತ ನಿರ್ಣಯ ಮಾಡಿದ್ದು, ಅದನ್ನು ಮಾರ್ಕೆಟ್ ಒಳಗೆ ಬಿಟ್ಟದ್ದು, ಅದನ್ನು ಇವನು ಪ್ರಿಸ್ಕ್ರೈಬ್ ಮಾಡಿ ಕೊಟ್ಟದ್ದಕ್ಕಷ್ಟೇ ಇವನಿಗೆ ಹಣ. ದೇವರು ಯಾವುದನ್ನು ಇನ್ನೊಬ್ಬರಿಂದ ತಿಳಿದದ್ದಲ್ಲ, ಕೇಳಿ ತಿಳಿದದ್ದಲ್ಲ, ರಿಸರ್ಚ್ ಮಾಡಿದ್ದಲ್ಲ. ಸರ್ವಜ್ಞ ತಮನಾದಂತಹ ಭಗವಂತ ಸ್ವಯಂ ತಾನೇ ತನ್ನ ಜ್ಞಾನದಿಂದ ತಿಳಿದು ನಮಗೆ ಉಪದೇಶ ಮಾಡಿತು. ಹೀಗಾಗಿ ಅದರ ಪೂರ್ಣ ಕ್ರೆಡಿಟ್ ದೇವರೊಬ್ಬರಿಗೆ ಹೋಗಬೇಕು. ಇಲ್ಲಿ 10 ಜನರಿಗೆ ಕ್ರೆಡಿಟ್ ಹೋಗಬೇಕು, ಹೋಗೋದಿಲ್ಲ. ಆದರೆ ಇಲ್ಲಿ ಮಾತ್ರ 10 ಜನರಿಗೆ ಕ್ರೆಡಿಟ್ ಹೋಗೋ ಅಗತ್ಯವೇ ಇಲ್ಲ. ಇದರರ್ಥ ಬೇರೆ ದೇವತೆಗಳನ್ನು, ಗುರುಗಳನ್ನು ಸ್ಮರಿಸಬಾರದು ಅಂತನ್ನುವ ತಾತ್ಪರ್ಯ ಅಲ್ಲ. ಸ್ವತಂತ್ರವಾಗಿ, ಮುಖ್ಯವಾಗಿ ಕಾರಣನಾದವನು, ಮುಖ್ಯ ಕಾರಣ ನೀನೇ, ಸ್ವತಂತ್ರ ಸರ್ವೇಶ, ಅವನು ಭಗವಂತ. ಅಂತಹ ಪರಮಾತ್ಮ ನಿಜವಾಗಿ ನಮಗೆ ಔಷಧವನ್ನು, ಸಂಸಾರದ ಔಷಧವನ್ನು ನಮಗೆ ಕೊಟ್ಟವನು. ಬರೀ ಸಂಸಾರದ ಔಷಧ ಒಂದೇ ಯಾಕೆ? ಇವತ್ತಿನ ಲೌಕಿಕವಾದ ಏನು ದೈಹಿಕ ಮಾನಸಿಕ ರೋಗಗಳಿವೆ, ಇವುಗಳಿಗೂ ಔಷಧಗಳನ್ನು ಧನ್ವಂತರಿ ರೂಪದಿಂದ ಉಪದೇಶ ಮಾಡಿದವನು ಭಗವಂತ. ಆಯುರ್ವೇದದ ಪ್ರವರ್ತನೆಯನ್ನು ಮಾಡಿ ಪರಮೋಪಕಾರ ಮಾಡಿದವನು ಭಗವಂತನೇ. ಧನ್ವಂತರಿ ರೂಪದಿಂದ ಪರಮಾತ್ಮ ತನ್ನ ಶಿಷ್ಯ ಪ್ರಶಿಷ್ಯರ ಪರಂಪರೆಯ ಮೂಲಕ ಆಯುರ್ವೇದದ ಪ್ರವರ್ತನೆ ಮಾಡಿ ಆ ತರಹದ ಸುಭಾಷಿತವನ್ನು ನಮಗೆ ಕೊಟ್ಟಿದ್ದಾನೆ. ಅಂತಹ ವೈದ್ಯಕೀಯ ಸಲಹೆ ಸೂಚನೆಗಳನ್ನು, ಕನ್ಸಲ್ಟೇಷನ್ನು ದೇವರು ನಮಗೆ ಮಾಡಿದ್ದು. ಅದನ್ನು ಗರುಡ ಪುರಾಣ ಹೇಳ್ತದೆ ಬಹಳ ವಿಸ್ತೃತವಾಗಿ. ಗರುಡ ಪುರಾಣದಲ್ಲಿ ಧನ್ವಂತರಿಯ ಉಪದೇಶ ಇದೆ.
ಧನ್ವಂತರಿ ನಾಮಕ ಪರಮಾತ್ಮನ ನೇರವಾದಂತಹ ರೋಗಗಳ ಬಗ್ಗೆ ಇರುವಂತಹ ವಿಮರ್ಶೆ ಇದೆ. ವಿಮರ್ಶೆ ಅಂದರೆ ನಮ್ಮ ಎದುರಿ, ನಾನು ಚಿಂತನ ವಿಮರ್ಶೆ ಮಾಡಿದ್ದಲ್ಲ, ದೇವರಿಗೆಲ್ಲ ನಿರ್ಣೀತ. ಆದರೆ ನಮ್ಮ ಎದುರಿನಲ್ಲಿ ಅದರ ನಿರೂಪಣೆಯನ್ನು ದೇವರು ಮಾಡ್ತಾರೆ. ಏನೆಲ್ಲ ರೋಗಗಳು ಪ್ರಪಂಚದಲ್ಲಿವೆ, ಯಾಕೆ ಬರ್ತವೆ, ಹೇಗೆ ಅವುಗಳನ್ನು ನಾವು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು, ವಾತ ಪಿತ್ತ ಕಫಗಳ ಉದ್ರೇಕದಿಂದ ಆಗುವಂತಹ ರೋಗಗಳಿಗೆ ಏನೇನು ಮೂಲ, ಯಾವ ಯಾವ ಕಾರಣಕ್ಕೆ ಆ ರೋಗಗಳು ಬರ್ತದೆ, ಎಷ್ಟು ತರಹದ ರೋಗ, ಬಹಳ ಸುದೀರ್ಘವಾಗಿ. ಪುರಾಣಗಳು ಅಂದರೆ ಕೇವಲ ಕಥೆಗಳಿರುತ್ತದೆ, ಏನೋ ಆ ದಾನ ಈ ದಾನ ಧರ್ಮ ಮಾಸ ಮಹಾತ್ಮೆಗಳಲ್ಲಿ ಹೇಳುವ ಸ್ನಾನ ಪ್ರಾಣಾಯಾಮ ಇಷ್ಟೇ ಇರುತ್ತದೆ ಅಂತ ಬರೀ ದಾನ ಧರ್ಮಗಳನ್ನು ಹೇಳೋದಕ್ಕೆ ಹೊರಟಿದೆ. ಕೆಲವರು ತಿಳಿಯುತ್ತಾರೆ, ಏನೋ ಕಥೆಗಳು ಹೇಳ್ತಾರೆ, ಕಾಗಿ ಗುಬ್ಬಿ ಕಥೆಗಳನ್ನು ಅಂತ ಇನ್ನು ಕೆಲವರು ತಿಳಿದಿದ್ದಾರೆ. ವೇದವ್ಯಾಸ ದೇವರು ಹೇಳದೇ ಇರುವ ವಿಷಯವೇ ಇಲ್ಲ. ಅಷ್ಟು ದೀರ್ಘವಾಗಿ ರೋಗಗಳ ಬಗ್ಗೆ ಪರಿಚಯ ಕೊಟ್ಟು ರೋಗಗಳ ಪರಿಹಾರಕ್ಕೆ ಔಷಧಿಗಳನ್ನು ಹೇಳಿ ಉಪದೇಶವನ್ನು ಮಾಡಿ ಮಂತ್ರಗಳನ್ನೆಲ್ಲ ತಿಳಿಸಿ ಲೌಕಿಕ ರೋಗಗಳ ಪರಿಹಾರಕ್ಕೂ ಸುಭಾಷಿತಗಳನ್ನು ನೀಡಿದವರು ವೇದವ್ಯಾಸ ದೇವರು. ಭವರೋಗದ ಪರಿಹಾರಕ್ಕೆ ಉಪದೇಶವನ್ನು ಮಾಡಿ ಔಷಧವನ್ನು ನೀಡಿದವರು ವೇದವ್ಯಾಸ ದೇವರು. ಅದೇನು ಭವರೋಗದ ಔಷಧ, ಲೌಕಿಕ ರೋಗಗಳ ಔಷಧದ ಬಗ್ಗೆ ವಿವರಣೆ ಕೊಡುವುದಕ್ಕೆ ನಾನಿಲ್ಲಿ ನಿಂತಿಲ್ಲ. ಅದು ಬಹಳ ವಿಸ್ತೃತ, ಅದು ತಿಳಿದುಕೊಳ್ಳೋದು ಬಹಳ ಕಷ್ಟ ಇದೆ. ಭವರೋಗದ ಔಷಧವನ್ನು ವೇದವ್ಯಾಸ ದೇವರು ನಮಗೆ ಉಪದೇಶ ಮಾಡಿದ್ದು ಯಾವುದನ್ನು, ಏನು ಮಾಡಿದರೆ ನಾವು ಈ ಸಂಸಾರದ ರೋಗವನ್ನು ಪರಿಹಾರ ಮಾಡಿಕೊಳ್ಳಬಹುದು, ಅದನ್ನು ವೇದವ್ಯಾಸ ದೇವರೇ ತಿಳಿಸ್ತಾರೆ. ಕುರುವಂತಿ ಗೋವತ್ಸ ಪದಂ ಭವಾಬ್ಧಿಂ. ಸಂಸಾರ ಇದು ದೊಡ್ಡ ಸಾಗರ ಇರಬಹುದು, ಅತೀ ಸುಲಭವಾಗಿ ಇದನ್ನು ದಾಟಬಹುದು. ಹೇಗೆ ದಾಟಬಹುದು ಅಂತ, ಒಂದು ಆಕಳಿನ ಕರು ಕಾಲಿಟ್ಟಂತಹ ಸ್ಥಳದಲ್ಲಿ ಸ್ವಲ್ಪ ನೀರು ನಿಲ್ತದೆ. ಕೆಸರಿನೊಳಗೆ ಕರು ಕಾಲಿಟ್ಟರೆ ತೆಗ್ಗು ಬೀಳುತ್ತದೆ. ಆ ತೆಗ್ಗಿನಲ್ಲಿ ಒಂದು ಸ್ವಲ್ಪ ನೀರು ನಿಲ್ತದೆ, ಮಳೆ ನೀರೋ ಬೇರೆ ಯಾವುದೋ ನೀರೋ ನಿಲ್ಲುತ್ತೆ. ಆ ನೀರನ್ನು ದಾಟುವುದಕ್ಕೆ ಎಷ್ಟು ಶ್ರಮ ಆಗಬೇಕಾಗಿದೆ? ಏನೂ ಶ್ರಮ ಇಲ್ಲ, ಸುಲಭವಾಗಿ ದಾಟ್ತದೆ. ಸಣ್ಣ ಮಗು ದಾಟ್ತದೆ, ದೊಡ್ಡವರಲ್ಲ. ಚಿಕ್ಕ ಮಗುವು ಆ ಕರು ಇಟ್ಟ ಕಾಲಿನ ತಗ್ಗಿನ ಪ್ರದೇಶವನ್ನು, ಅಲ್ಲಿರುವ ನೀರನ್ನು ಸುಲಭವಾಗಿ ದಾಟಿ ಆಚೆಗೆ ಹೋಗ್ತದೆ. ಹಾಗೆ ಯಾರು ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರುವಂತಿ ಗೋವತ್ಸ ಪದಂ ಭವಾಬ್ಜಿಂ. ಭಗವಂತನ ಪಾದವನ್ನು ನಂಬಿದವರು ಯಾರೋ ಅಂಥವರು ಅಷ್ಟು ಅನಾಯಾಸವಾಗಿ ಈ ಸಂಸಾರವನ್ನು ದಾಟುತ್ತಾರೆ ಅಂತ ವೇದವ್ಯಾಸ ದೇವರು ನಮಗೆ ತಿಳಿಸಿಕೊಡ್ತಾರೆ. ಸಂಸಾರ ನಮಗೆ ಬಂತು ಹೇಗೆ ಅಂತ ವಿಚಾರ ಮಾಡಿದರೆ ಅದನ್ನು ಕಳೆದುಕೊಳ್ಳಬೇಕು ಹೇಗೆ ಅಂತ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ರೋಗಗಳ ಚಿಹ್ನೆಗಳೇನು, ಸಿಂಪ್ಟಮ್ಸ್ ಏನು ಅನ್ನುವುದನ್ನು ನೋಡುವುದಕ್ಕಿಂತಲೂ ರೋಗಗಳ ಮೂಲ ಏನು, ನಿದಾನ ಏನು ಅಂತ ನೋಡಬೇಕು. ಅದಕ್ಕೆ ಕಾರಣ ಏನು, ಯಾಕೆ ರೋಗ ಬಂತು ಅಂತ ತಿಳಿದು ಆ ರೋಗದ ಮೂಲವನ್ನು ತಿಳಿದು ನಿದಾನವನ್ನು ತಿಳಿದು ಅದಕ್ಕೆ ಚಿಕಿತ್ಸೆಯನ್ನು ಮಾಡಿದರೆ ಆಗ ರೋಗದ ಪರಿಹಾರವಾಗ್ತದೆ. ಭಿಷಕ್ ಚಿಕಿತ್ಸೇತ ರುಜಾಂ ನಿದಾನವಿತ್. ವೇದವ್ಯಾಸ ದೇವರೇ ಭಾಗವತದಲ್ಲಿ ತಿಳಿಸ್ತಾರೆ, ಷಷ್ಠ ಸ್ಕಂದದಲ್ಲಿ, ಭಿಷಕ್ ಚಿಕಿತ್ಸೇತ ರುಜಾಂ ನಿದಾನವಿತ್. ಯಾರು ರೋಗಗಳ ಕಾರಣವನ್ನು ತಿಳಿದಿದ್ದಾನೆ ಅಂಥವನು ಅದಕ್ಕೆ ಚಿಕಿತ್ಸೆಯನ್ನು ಮಾಡಬೇಕು. ಮಾಡಿದರೆ ಆ ರೋಗ ಪರಿಹಾರವಾಗುತ್ತೆ. ಯಾಕೆ ರೋಗ ಬಂದಿದೆ ಅಂತೇ ಗೊತ್ತಿಲ್ಲದೆ ಯಾವುದಕ್ಕೋ ಔಷಧಿಯನ್ನು ಕೊಟ್ಟರೆ ಪರಿಹಾರ ಆಗೋದಿಲ್ಲ. ಕೆಲವೊಂದು ಸಲ ಅದು ರೋಗ ವಿಪರೀತವಾಗಿ ಉಲ್ಬಣವಾಗುವ ಸಾಧ್ಯತೆ ಇದೆ. ಇವತ್ತು ನಮಗೆ ಈ ಸಂಸಾರವೆಂಬ ರೋಗ ಬರುವುದಕ್ಕೆ ಕಾರಣ ಏನಾಯಿತು ಅನ್ನುವುದನ್ನು ನಾವು ತಿಳಿದರೆ ಆ ರೋಗದ ಪರಿಹಾರಕ್ಕೆ ಏನು ಔಷಧಿ ಅಂತ ಗೊತ್ತಾಗುತ್ತೆ. ಅದನ್ನೂ ನಮಗೆ ತಿಳಿಸಿಕೊಟ್ಟು ಅದರ ಪರಿಹಾರವನ್ನು ನಮಗೆ ಭಗವಂತ ತಿಳಿಸಿಕೊಡ್ತಾನೆ. ಅದು ನಿಜವಾದ ಸುಭಾಷಿತ. ನಮ್ಮೆಲ್ಲರ ರೋಗಗಳ ಮೂಲ ಏನು ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಸ್ತಾನೆ.
ನಿಜವಾದ ಕರ್ತೃಗಳು ಯಾರು? ಜಗತ್ತಿನಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳ ಮೂಲ ಕರ್ತ ಯಾರು? ಅದನ್ನು ನಾವು ಚೆನ್ನಾಗಿ ತಿಳಿಯದೆ ತಪ್ಪು ತಿಳಿದು ದುರಹಂಕಾರದಿಂದ ವರ್ತನೆ ಮಾಡ್ತಾ ಇರುವ ಕಾರಣ ನಮಗೆಲ್ಲ ದೇವರು ಈ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಇವತ್ತು ಯಾವುದೋ ಕಾರ್ಯವನ್ನು ಮತ್ತೊಬ್ಬರು ಮಾಡಿದಾಗ ನಾವು ಮಾಡಿದ್ದೇವೆ ಅಂತ ಸುಳ್ಳು ಹೇಳಿದರೆ ಅದೊಂದು ಅಪರಾಧ. ಯಾವುದೋ ಒಂದು ಪುಸ್ತಕ ಆಥರ್ ಬೇರೆ, ಬರೆದವರು ಬೇರೆ, ನಾವು ಬರೆದಿದ್ದೇವೆ ಅಂತ ಅದನ್ನು ಸುಳ್ಳು ಹೇಳಿ ಪ್ರಕಟಣೆ ಮಾಡಿದರೆ, ಅವನೇನಾದರೂ ಪ್ರೂವ್ ಮಾಡಿದರೆ ಇದು ನಾನೇ ಬರೆದದ್ದು ಅಂತ ಪ್ರೂವ್ ಮಾಡಿದರೆ ಅದು ನನ್ನ ಅಪರಾಧ, ಅದು ನನಗೆ ಶಿಕ್ಷೆ ಆಗ್ತದೆ. ಅದು ಕೃತಿ ಚೌರ್ಯ. ಇನ್ನೊಬ್ಬರ ಕೃತಿಯನ್ನು ನನ್ನದು ಅಂತ ಹೇಳಿಕೊಳ್ಳುವುದೊಂದು ಕೃತಿ ಚೌರ್ಯ. ಈ ಕೃತಿ ಚೌರ್ಯ ಇದು ಅಪರಾಧ. ಆ ಅಪರಾಧಕ್ಕೊಂದು ಶಿಕ್ಷೆ ಇವತ್ತಿನ ಕಾಲದಲ್ಲಿಯೂ ಇದೆ. ಇವತ್ತಿನ ಸಂವಿಧಾನದ ಪ್ರಕಾರವೂ ಅದಕ್ಕೆ ಶಿಕ್ಷೆ ಇದೆ. ಕೃತಿ ಚೌರ್ಯ ಇದು ಮಾಡಬಾರದು. ತಿಳಿದುಕೊಳ್ಳಿ, ಒಬ್ಬರು ಮಾಡಿದ ಒಂದು ಕಾರ್ಯವನ್ನು, ಒಂದು ಗ್ರಂಥವನ್ನು ಅಥವಾ ಇನ್ಯಾವುದೋ ಕಾರ್ಯವನ್ನು ನಮ್ಮ ಹೆಸರಿನಲ್ಲಿ ಸುಳ್ಳು ಹೇಳಿ ಪ್ರಚಾರ ಮಾಡಿಕೊಂಡ್ರೆ ಅದೊಂದು ಅಪರಾಧ ಅಂತಾದರೆ, ಜೀವನದೊಳಗೆ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೆ 24x7 ಯಾವಾಗಲೂ ಕೃತಿಚೌರ್ಯವನ್ನೇ ನಾವು ಮಾಡ್ತಾ ಇದ್ದರೆ ನಮಗೆ ಎಂಥ ದೊಡ್ಡ ಶಿಕ್ಷೆ ಆಗಬೇಕು ಹೇಳಿ. ಪ್ರವಚನ ಕೇಳ್ತಾ ಇದ್ದೀರಾ? ಯಾರು ಕೇಳ್ತಾ ಇದ್ದೀರಿ? ನೀವೇನಾ? ಹೌದು, ನಾವೇ ಕೇಳ್ತಾ ಇರೋದು. ಇದು ಕೃತಿ ಚೌರ್ಯ. ನೀವು ಸ್ವತಂತ್ರರಲ್ಲ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸರ್ಜನ್ ಗೃಹನ್ ಉನ್ಮಿಷನ್ ನಿಮಿಷನ್. ಕೇಳ್ತಾ ಇದ್ದದ್ದು ಸತ್ಯ, ಭಯಪಡಬೇಡಿ. ಕೇಳುವುದು ಸುಳ್ಳು ಅಂತ ಅಲ್ಲ. ಶ್ರೀಮದ್ ಆಚಾರ್ಯರ ಸಿದ್ಧಾಂತ, ವೇದವ್ಯಾಸದೇವರ ಸಿದ್ಧಾಂತ ಕರ್ತಾಶಾಸ್ತ್ರಾರ್ಥವತ್ವ. ಜೀವರು ಅವಶ್ಯವಾಗಿ ಎಲ್ಲ ಕಾರ್ಯಗಳನ್ನು ಮಾಡುವುದರಲ್ಲಿ, ಅವರವರಿಗೆ ಯೋಗ್ಯವಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಸಮರ್ಥರಾಗಿದ್ದಾರೆ. ದೇವರ ಕೃಪೆಯಿಂದ, ಅನುಗ್ರಹದಿಂದ, ದೇವರ ವಾಯುದೇವರ ತತ್ವಾಭಿಮಾನಿ ದೇವತೆಗಳ ಗುರುಗಳ ಅನುಗ್ರಹದಿಂದ ಅವರು ಕರ್ತೃಗಳಾದದ್ದು ಸತ್ಯ. ಆದರೆ ಸ್ವತಂತ್ರ ಕರ್ತೃಗಳಲ್ಲ. ನಾವು ತಿಳಿಯೋದೇನು ಅಂದರೆ ನಾವೇ ಸ್ವತಂತ್ರ ಕರ್ತೃಗಳು ಅಂತ ತಿಳಿತೇವೆ. ಇಂಡಿಪೆಂಡೆಂಟ್ ಆಗಿ ನಾವೇ ಮಾಡ್ತೇವೆ ಅಂತ ತಿಳಿತೇವಲ್ಲ, ಅದು ತಪ್ಪು. ದೇವರ ಪ್ರೇರಣೆಯಿಂದ ನಾನು ಮಾಡಿದೆ ಅಂತ ತಿಳಿಯೋದು ಸತ್ಯನೇ, ಅದು ಸರಿ, ತಪ್ಪಲ್ಲ. ತಿಳಿಯಲೇಬೇಕು. ನಾನೇನು ಮಾಡೋದೇ ಇಲ್ಲ, ಮಾಡೋದೆಲ್ಲ ಸುಳ್ಳು ಅಂತ ತಿಳಿಯೋದೇ ತಪ್ಪು. ಹಾಗಲ್ಲ. ಆದರೆ ನಾನು ಸ್ವತಂತ್ರವಾಗಿ ಮಾಡುತ್ತೇನೆ ಅಂತ ಮಾತ್ರ ತಿಳಿಯಬಾರದು. ಇದು ಪ್ರವಚನ ಕೇಳುವಾಗ, ಪಾಠ ಓದುವಾಗ, ಯಾವಾಗೋ ಒಂದು ಸಲ ಚಿಂತನೆ ಮಾಡುವಾಗ ಸಜ್ಜನರಿಗೆ, ಸಾತ್ವಿಕರಿಗೆ, ಶಾಸ್ತ್ರದ ಶ್ರವಣ ಮಾಡಿದವರಿಗೆ, ಬಹುಶ್ರುತರಿಗೆ ಈ ಅನುಸಂಧಾನ ಬರುತ್ತೆ. ಹೌದು, ನಾವು ಸ್ವತಂತ್ರರಲ್ಲ, ದೇವರು ಮಾಡಿಸಿದ ಅಂತ. ಅದೇ ಸಾಧನೆಯ ಒಂದೊಂದು ಮೆಟ್ಟಲು, ಒಂದೊಂದು ಹೆಜ್ಜೆ ನಾವು ಮುಂದೆ ಇಟ್ಟ ಹಾಗೆ ಪರವಾಗಿಲ್ಲ. ಆದರೆ ಅಷ್ಟಕ್ಕೆ ಮುಗೀತು ಅನ್ನೋ ಹಾಗಿಲ್ಲ. ಯಾಕಂದರೆ ಮತ್ತೆ ಮರ್ತೋಗ್ತದೆ, ಮತ್ತೆ ನಾನು ಮಾಡಿದೆ ಅಂತ ಶುರುವಾಗತ್ತೆ. ಎಲ್ಲ ನಾವು ಮಾಡಿದ್ದಲ್ಲ, ಎಲ್ಲವೂ ದೇವರೇ ಮಾಡಿಸಿದ್ದು. ಇಷ್ಟೊತ್ತು ನಾವು ಮಾಡಿದ ದೇವರ ಪೂಜೆ ಎಲ್ಲವೂ ದೇವರೇ ಮಾಡಿಸಿದ್ದು ಅಂತ ಹೇಳ್ತಾರೆ. ಹೇಳಿ ನೋಡ್ರಿ, ಹೀಗೆ ಪೂಜೆ ಮಾಡಿದ ಮೇಲೆ ಎಲ್ಲವೂ ದೇವರೇ ಮಾಡಿಸಿದ್ದು ಅಂತ ಯಾರು ಹೇಳ್ತಾರೆ? ಬೇರೆ ಯಾರು ಹೇಳೋದಿಲ್ಲ, ನಾನೊಬ್ಬನೇ ಹೇಳ್ತೀನಿ ಅಂತ ಮತ್ತೆ ಅದನ್ನು ಹೇಳ್ಕೊತಾರೆ. ಅಲ್ಲಿ ಹೋಯ್ತು. ಇದು ಬೇರೆ ಯಾರಿಗೂ ಹೇಳಿ ಗೊತ್ತಾಗಲ್ಲ, ನಾನು ಮಾತ್ರ ಹೀಗೆ ಹೇಳ್ತೇನೆ ಅಂತ ಆಗ ದೇವರು ಮರೆತು ಬಿಟ್ಟ. ಹೇಳುವ ತಾತ್ಪರ್ಯ ಯಾರ ಬಗ್ಗೆ ವಿಮರ್ಶೆ ಅಲ್ಲ, ಇದು ಎಲ್ಲರ ಹಣೆ ಬರಹವೂ ಹಾಗೆ. ಹಾಗಾದರೆ ಎಲ್ಲರೂ ಪ್ರಯತ್ನ ಮಾಡಬೇಕಾದದ್ದು.
ಯಾರೋ ಒಬ್ಬರು ಇಬ್ಬರಲ್ಲ, ಎಲ್ಲರೂ ಪ್ರಯತ್ನ ಮಾಡಬೇಕಾದದ್ದು. ದೇವರೇ ಸ್ವತಂತ್ರ, ಅವನೇ ಸರ್ವಕರ್ತ, ಅವನೇ ಮಾಡಿಸ್ತಾನೆ, ಅವನ ಪ್ರೇರಣೆಯಿಂದ ನಾನು ಮಾಡುತ್ತೇನೆ ಎನ್ನುವುದೇ ಅನುಸಂಧಾನ ನಿರಂತರವಾಗಿ ಬರಬೇಕು. ಕೊನೆಗೊಮ್ಮೆ ಇದು ಸಾಕ್ಷಾತ್ಕಾರ ಆಗಬೇಕು. ಇದು ಮೊದಲು ಶಾಸ್ತ್ರದಿಂದ ಜ್ಞಾನ ಆಗಬೇಕು. ಇದು ದೃಢ ಆದ ಮೇಲೆ ಅವನ್ನೇ ಚಿಂತನೆ ಮಾಡಿ ಕೊನೆಗೆ ಆ ದೇವರ ಸಾಕ್ಷಾತ್ಕಾರ ಆಗಿ ಅವನೇ ಕರ್ತ, ಅವನೇ ಸ್ವತಂತ್ರ ಅಂತ ನಮಗೆ ಯಾವಾಗ ತಿಳಿಯುತ್ತೆ ಆಗ ಮೋಕ್ಷವಾಗುತ್ತೆ.